ಅನಂತವಾದ ಈ ಸೃಷ್ಟಿಯಲ್ಲಿ ಎಷ್ಟೋ ಸುಂದರವಾದದ್ದು, ಸುಖಕರವಾದದ್ದು ನಮ್ಮ ಭೂಮಿ. ಆದರೂ ನಮ್ಮ ಭೂಮಿಗೂ ಅಪಾಯ ತಪ್ಪಲಿಲ್ಲ. ಯುಗಕ್ಕೆ ಪೂರ್ವದಲ್ಲಿ ರಾಕ್ಷಸರು ಮಾಡುತ್ತಿದ್ದ ಆ ಕೃತ್ಯಗಳಿಗೆ ಭೂತಾಯಿ ತಲೆ ಕೆಳಗಾಗಿ ಹೋದಳು. ಮಹಾಋಷಿಗಳ ಯಜ್ಞಗಳನ್ನು ರಾಕ್ಷಸರು ಭಗ್ನ ಮಾಡುತ್ತಿದ್ದರು. ಪ್ರಾಣಿಕೋಟಿಗಳ ಹಾಹಾಕಾರ ಮುಗಿಲು ಮುಟ್ಟಿತು. ರಾಕ್ಷಸರ ಆ ಕೃತ್ಯಕ್ಕೆ ಅಂತ್ಯವಿಲ್ಲದಂತಾಯಿತು. ಸತ್ಯಕ್ಕೂ ಧರ್ಮಕ್ಕೂ ಅಂಗುಲ ಜಾಗವಿಲ್ಲದಂತಾಯಿತು. ಇಂತಹ ವಿಪತ್ತಿನ ಸಮಯದಲ್ಲಿ ಮನುಕುಲವನ್ನು ಕಾಪಾಡುವಂತಹ ಶಕ್ತಿಯೊಂದನ್ನು ಭೂಮಿಗೆ ತರುವ ಸಮಯ ಬಂದಾಯಿತು. ದೇವಗಣವೆಲ್ಲ ಒಂದಾಗಿ ವಿಷ್ಣುವಿನ ಬಳಿ ಶರಣು ಕೇಳಿದರು. ಆಗ ಬ್ರಹ್ಮ ಪಾಹಿಮಾಂ, ಕಾಪಾಡು ಎಂದು ವಿಷ್ಣುವಿನ ಬಳಿ ಬಂದ. ವಿಷ್ಣು, ಭೂದೇವಿಗೆ ದುಷ್ಟರ ಕಾಟ ಹೆಚ್ಚಾಗಿದೆ, ಅವರನ್ನು ಶಿಕ್ಷಿಸಲು ನಾನು ಅಯೋಧ್ಯ ರಾಮನಾಗಿ ಅವತಾರ ತಾಳುತ್ತೇನೆ, ನನ್ನ ಜೊತೆಯಾಗಿ ಮಹಾಶಿವ ಬರುತ್ತಾನೆ ಎಂದು ಹೇಳುತ್ತಾನೆ. ಆಗ ಪಾರ್ವತಿ, ನಾನೇನಾದರೂ ಸಹಾಯ ಮಾಡಲಿ ಎಂದಾಗ ಮಹಾಶಿವ, ಬೇಡ ಪಾರ್ವತಿ, ನನ್ನ 11ನೇ ಅವತಾರದಲ್ಲಿ ನಾನು ಬ್ರಹ್ಮಚರ್ಯವನ್ನು ಪಾಲಿಸುತ್ತೇನೆ ಎಂದು ಹೇಳುತ್ತಾನೆ. ಆಗ ಪಾರ್ವತಿ, ಅವರು ಜೊತೆಯಾಗಿ ನೀವು ಒಂಟಿಯಾಗಿ ಏಕೆ ಶಿವ? ಶಿವ, ಹೌದು, ಈ ಹನುಮ ಜನ್ಮ ರಾಮನ ಸೇವೆಗೆಂದೇ ಮೀಸಲು ಎಂದು ಹೇಳುತ್ತಾರೆ. ಪರಮಶಿವನ 11ನೇ ಅವತಾರವಾಗಿ ವಾನರ ರಾಜ ಕೇಸರಿ ಮತ್ತು ಅಂಜನಾದೇವಿ ದಂಪತಿಗಳು ಸಂತಾನಕ್ಕಾಗಿ ಮಾಡಿದ ತಪಸ್ಸಿನ ಪ್ರತಿಫಲವಾಗಿ ವಾಯುದೇವನು ಶಿವನ ತೇಜವನ್ನು ಅಂಜನಾದೇವಿಗೆ ಪ್ರಸಾದಿಸುತ್ತಾನೆ. ಚೈತ್ರ ಮಾಸ ಶುಕ್ಲಪಕ್ಷ ಹುಣ್ಣಿಮೆ ಮಂಗಳವಾರ ಮೇಷರಾಶಿಯಲ್ಲಿ ಜನನವಾಗುತ್ತದೆ. ಸ್ವತಃ ಮಹಾಶಿವನೇ ಮಹರ್ಷಿಯ ರೂಪದಲ್ಲಿ ಭೂಮಿಗೆ ಬಂದು ಮಾರುತಿ ಎಂದು ನಾಮಕರಣ ಮಾಡಿ ಆಶೀರ್ವದಿಸುತ್ತಾರೆ ಮಹಾಶಿವ. ಮತ್ತಷ್ಟು ನಮ್ಮನ್ನ ಜನ್ಮ ರಹಸ್ಯವನ್ನು ತಿಳಿಯಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಧನ್ಯವಾದಗಳು.